ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವ ವಿಶ್ವ ಹೇಳ್ ಮಗ್ನೆ, ಹೇಳ್. ತಗೋ. ಈ ಮನೆಯಲ್ಲಿ ಎಲ್ಲರೂ ಗೌರವದಿಂದ ತಲೆ ಎತ್ಕೊಂಡು ಬದುಕ್ತಾ ಇದ್ದಾರೆ. ಆದ್ರೆ ನೀನು ನನ್ನ ಮುಂದೆನೆ ತಲೆ ತಗ್ಗಿಸ್ಕೊಂಡು ಕೂರೋ ಥರ ಮಾಡ್ಕೊಂಡಿದ್ಯಲ್ಲೋ. ಯಾಕೋ ನಾನು ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರ್ತಾ ಇಲ್ಲ. ಇನ್ನು ಎಷ್ಟು ನೋವು ಕೊಡ್ಬೇಕು ಅಂತಿದ್ಯಾ ನೀನು? ಅಮ್ಮ ಯಾಕಮ್ಮ ಹಿಂಗೆಲ್ಲ ಹೇಳ್ತಿದ್ಯಾ? ಇನ್ನೇನು ಮಾಡಲಿ, ನನ್ನ ಸಂತೆ ನಿನ್ಗೆ ಅರ್ಥ ಆಗ್ತಿಲ್ಲ ಕಣೋ. ಏನೇನು ಆಟಗಳನ್ನೆಲ್ಲ ಹಿಂದೆ ಎಷ್ಟು ದಿನ ಅಂತ ನಿಮ್ಮ ಅಪ್ಪನ ಹತ್ರ ಮುಚ್ಚಿಡ್ಲು. ಹೇಳಿದ್ರೆ ಏನು ಮಾಡ್ತಾರೋ ಅಂತ ಭಯ. ಹೇಳ್ದೆ ಮುಚ್ಚಿಟ್ಟು ನಾಳೆ ಅವ್ರಿಗೆ ಗೊತ್ತಾಗಿ ನೀನು ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅನ್ನೋ ಭಯ. ನನ್ನ ಜೀವನ ಭಯದಲ್ಲೇ ಬದುಕೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ನಿನ್ನೆ ರಾತ್ರಿ ಆ ರೀತಿ ಕುಡಿದು ಬಿದ್ದಿರೋದನ್ನ ಯಾರಾದರೂ ನೋಡಿದ್ದಿದ್ರೆ ಏನಾಗ್ತಿತ್ತು ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೀನು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ಊರವ್ರ ಬಾಯಿ ಮುಚ್ಚೋಕ್ಕಾಗತ್ತೇನೋ? ಅವ್ರು ಯಾರಾದರೂ ನಿಮ್ಮ ಅಪ್ಪನ ಹತ್ರ ಹೇಳಿದ್ರೆ ಇಷ್ಟು ವರ್ಷದಿಂದ ಮರ್ಯಾದೆನೇ ಉಸಿರು ಅಂತ ಬದುಕ್ತಿರೋರು ಸುಮ್ಮನೆ ಇರ್ತಾರೇನೋ? ಯಾಕಿದೆಲ್ಲ ನಿನಗೆ ಅರ್ಥ ಆಗ್ತಿಲ್ಲ? ಬೇಡ ಮಗ್ನೆ, ಬಿಟ್ಬಿಡೋ ಇದನ್ನೆಲ್ಲ. ನಿಂದಿನ್ನೂ ಭಾಳ ಬದುಕಬೇಕಾಗಿರೋ ವಯಸ್ಸು ಕಣೋ. ಈ ವಯಸ್ಸಿನಲ್ಲೇ ಇಂಥ ಚಟಗಳನ್ನೆಲ್ಲ ಅಂಟಿಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ಸ್ವಲ್ಪ ಯೋಚನೆ ಮಾಡು. ಅಮ್ಮ, ನಿಮ್ಗೇನು ಬೇಕು ಅನ್ನೋದನ್ನ ಮಾತ್ರ ನೀವು ಯೋಚನೆ ಮಾಡ್ತಿದ್ದೀರಾ. ನನಗೇನು ಬೇಕು ಅನ್ನೋದನ್ನ ನೀವು ಯಾರು ಯೋಚನೆ ಮಾಡ್ತಿಲ್ಲ. ನಾನು ಇಷ್ಟೆಲ್ಲ ನೋವು ಯಾಕೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ವಾ? ಗೊತ್ತಿರೋದಕ್ಕೆ ಕಣೋ ಸಮಾಧಾನವಾಗಿರೋದು. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಿನ್ನ ಗತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಈಗ ನಿನಗೇನು ಬೇಕು ಅನ್ನೋ ಚಿಂತೆಗಿಂತ ನೀನು ನಮಗೆ ಬೇಕು ಅನ್ನೋ ಚಿಂತೆ ಕಣೋ. ಅಮ್ಮ, ನೀನು ಅವಳನ್ನ ಬಿಡು ಅಂತ ಹೇಳ್ದೆ, ಬಿಟ್ಟಿದ್ದೀನಿ. ಮಾತು ಬಿಡು ಅಂತ ಹೇಳಿದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲಮ್ಮ. ಹಾಗಾದ್ರೆ ನಮ್ಮ ಪ್ರೀತಿಗೆ ಬೆಲೆನೇ ಇಲ್ವೇನೋ? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೆ ಇರೋದು ಅಂದ್ರೆ ಪ್ರೀತಿ ಅಮ್ಮ. ಆ ಪ್ರೀತಿನ ಮರ್ತ್ಬಿಡು ಅಂದ್ರೆ ಹೇಗಮ್ಮ ಆಗತ್ತೆ? ನನಗೆ ನಿಮ್ಮ ಪ್ರೀತಿನೂ ಬೇಕು, ಅವಳ ಪ್ರೀತಿನೂ ಬೇಕು. ಅವಳ ಪ್ರೀತಿನೂ ಬೇಕು ಅಂದ್ರೆ ಹೇಗೋ ಆಗುತ್ತೆ? ಅವಳೀಗ ಆಕಾಶದಲ್ಲಿರೋ ನಕ್ಷತ್ರದ ತರ. ನಕ್ಷತ್ರ ನೋಡಿ ಖುಷಿ ಪಡ್ಬೋದೇ ಹೊರತು ಅದನ್ನ ಪಡ್ಕೊಳಕ್ ಆಗಲ್ಲ ಕಣೋ. ನಾನು ಅವಳನ್ನ ಪಡ್ಕೊಳ್ದೆ ಇರ್ಬೋದಮ್ಮ, ಆದ್ರೆ ಅವಳನ್ನ ಮರ್ತಂತೂ ಇರಕ್ಕಾಗಲ್ಲ. ನಾನು ಅವಳನ್ನ ಮರ್ತಿದ್ದಿನ ಅವತ್ತಿ ವಿಶ್ವ ಜೀವಂತವಾಗಿರಲ್ಲ. ಯಾಕೋ ಮಾತಾಡ್ತೀಯ? ವಿಶ್ವ 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 ಪ್ರೀತಿ ಪ್ರೀತಿ ಅಂತ ಸಿಗ್ದಿರೋಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ. ಈ ಹೆತ್ತೋರ್ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ವೇನೋ? ಜೀವನ ಕೊಟ್ಟೋರ್ ಬಗ್ಗೆ ಯೋಚನೆ ಮಾಡದೆ ನೀನ್ ಜೀವನ ಕಿತ್ಕೊಂಡು ಹೋದವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ. ಯಾವಾಗಪ್ಪ ಇವನು ಬುದ್ಧಿ ಬರುತ್ತೆ? ಏನೇನ್ ನೋಡ್ಬೇಕು ನಾನು? ಅತ್ತೆ, ಅಕ್ಕಿ ಆರ್ಸಾಯ್ತಾ? ಅತ್ತೆ ಅತ್ತೆ ಏನಾಯ್ತತ್ತೆ? ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ವೀಣಾ. ಲಕ್ಷ್ಮಿ ಏನು ಯೋಚನೆ ಮಾಡ್ತಾಳೆ ಅಂತ ನನಗೆ ಗೊತ್ತಾಗುತ್ತೆ. ಅದೆಂಗೆ ನಿಮ್ಗೆ ಗೊತ್ತು? ಹೆಣ್ಣೆತ್ತವರ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಈಗ ನಮ್ಮ ಲಕ್ಷ್ಮಿಗೆ ಜಾನುವುದೇ ಚಿಂತೆ ಆಗಿದೆ. ಹೌದಾ ಅತ್ತೆ? ಹೌದು ವೀಣಾ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನಗೆ ಆ ಚಿಂತೆನೇ ಇರಲಿಲ್ಲ.
ಯಾಕೆಂದ್ರೆ ಅತ್ತೆ ನನ್ನ ಜೊತೆ ಇದ್ರು. ನನ್ನ ತವ್ರ ಮನೆ ನೆನಪು ಬರ್ದೇ ಇರೋ ಹಾಗೆ ನೋಡ್ಕೊಂಡ್ರು. ಹೌದು ಅತ್ತೆ, ನಾನು ಈ ಮನೆ ಸೊಸೆಯಾಗಿ ಬಂದಾಗಲೂ ನೀವಿದ್ರಿ, ಅಜ್ಜಿನೂ ಇದ್ರು. ನಿಮ್ಮಿಬ್ಬರಿಂದಾಗಿ ನನಗೆ ತವ್ರ ಮನೆ ನೆನಪು ಜಾಸ್ತಿ ಬರಲೇ ಇಲ್ಲ. ಈಗ ಜಾನುಗಲ್ಲಿ ಯಾರೂ ಇಲ್ಲ ಅಂತ ತಾನೇ ನಿಮ್ಮ ಚಿಂತೆ? ಹೌದು ವೀಣಾ, ಹಬ್ಬಕ್ಕೆ ಅಂತ ಬಂದು 4 ದಿನ ಇರ್ತೀನಿ ಅಂತ ಅಂದ್ಲು. ಆದರೆ ಕೆಲಸ ಅಂತ 2 ದಿನಕ್ಕೆ ಹೊರಟ್ಬಿಟ್ಲು. ಹೋದಾಗಿಂದ ಒಂದು ಫೋನ್ ಕೂಡ ಮಾಡಿಲ್ಲ. ನಾನೇ ಫೋನ್ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಅಂತ ಫೋನ್ ಮಾಡಕ್ಕೆ ಹೋಗಲಿಲ್ಲ. ಅತ್ತೆ, ಜಾನು ನಿಮ್ಮ ಮಗಳೇ, ಅವಳು ಹೇಗಿದ್ದಾಳೆ ಅಂತ ವಿಚಾರಿಸ್ಕೊಳ್ಳೋದಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡಬೇಕಾ? ಇರಿ, ನಾನು ಫೋನ್ ತಂದ್ಕೊಡ್ತೀನಿ. ಅಲ್ಲ ವೀಣಾ, ನೀವು ಒಂದ್ಸಲ ಮಾತಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ತಗೊಳ್ಳಿ. ಬೇಡ ವೀಣಾ, ನಿಮ್ಮ ಮಾವ ಆಫೀಸಿಂದ ಬರಲಿ, ಆಮೇಲೆ ಫೋನ್ ಮಾಡಿಸ್ತೀನಿ. ಅವ್ರಿಗೂ ಮಗಳ ಜೊತೆ ಮಾತಾಡಬೇಕು ಅಂತ ಆಸೆ ಇದೆ. ಆದರೆ ಅವ್ರು ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತೀನಿ. ಲಕ್ಷ್ಮಿ, ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯ? ಜಾನು ಒಬ್ಬಳೇ ಇಲ್ಲ, ಅವಳ ಜೊತೆಗೆ ಅವ್ರ ಯಜಮಾನ್ರು ಇದ್ದಾರೆ. ಜಾನುನ ಜಯಂತು ಜೋಪಾನವಾಗಿ ನೋಡ್ಕೊತಿದ್ದಾನೆ. ಹೋಗಮ್ಮ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಹೇಳೆ? ನೀನು ಕೊರಗೋದು ನೋಡಿ ನನ್ನ ಮಗನೂ ಕೊರಗ್ತಾನೆ. ಅಂಥ ಅಳಿಯ ಸಿಕ್ಕಿರೋದಕ್ಕೆ ಸಂತೋಷ ಪಡಮ್ಮ. ಹೌದು ಅತ್ತೆ, ನನ್ಗದೊಂದೇ ಧೈರ್ಯ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ನಗ್ನಗ್ತಾ ಚೆನ್ನಾಗಿರ್ಬೇಕು. ಜಾನು ಚೆನ್ನಾಗೇ ಇರ್ತಾಳೆ ಅತ್ತೆ, ಯಾಕಂದರೆ ಅವಳ ಮೇಲೆ ನಿಮ್ಮ ಆಶೀರ್ವಾದ ಇದೆ. ತಾಯಿ ಆಶೀರ್ವಾದದಲ್ಲಿ ಅಷ್ಟು ಶಕ್ತಿ ಇರುತ್ತಂತೆ. ನನ್ನ ಆಶೀರ್ವಾದದಲ್ಲಿ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ವೀಣಾ, ಆದರೆ ನಮ್ಮ ಅಳಿಯಂದಿರಿಗೆ ಜಾನ್ವಿ ಮೇಲೆ ತುಂಬ ಪ್ರೀತಿ ಇದೆ. ಆ ಪ್ರೀತಿ ಕೊನೆವರೆಗೂ ಇದ್ರೆ ಈ ತಾಯಿಗೆ ಒಂದು ಸಮಾಧಾನ ಆಗತ್ತೆ. ಅವರಿಬ್ರು ಚೆನ್ನಾಗೇ ಇರ್ತಾರೆ ಅತ್ತೆ, ನೀವು ತುಂಬ ಯೋಚನೆ ಮಾಡಬೇಡಿ. ನೋಡಿದ್ರೆ ಮೇಡಮ್ ಅವರೇ, ನನ್ನ ಕೈ ನನ್ನ ಕಾಲು ಮುಂಚೆ ಥರ ಸರೋಗೋದಕ್ಕೆ ಇನ್ನೂ 15 ದಿನ ಬೇಕಂತೆ. ಅಲ್ಲಿ ಗಂಟ ನನ್ನ ಕೆಲ್ಸಗಳೆಲ್ಲ ಓದಂಗೆ ಅಲ್ವಾ ಮೇಡಮ್ ಅವರೇ? ಅದೇನ್ ಗನಂದಾರಿ ಕೆಲ್ಸಾನ, ದಿನ ನನ್ನ ಹಿಂದೆ ಸುತ್ತದ್ ಬಿಟ್ಟು ಬೇರೆ ಯಾವ ಕೆಲ್ಸಾನೂ ಇಲ್ಲ. ಮನ್ಸಲ್ಲೇ ಬೈಕೋಬೇಡಿ ಮೇಡಮ್ ಅವರೇ. ನಿಮ್ಮದು ಯಾವನ್ಗೆ ಹೇಳಿ ನನ್ಗೆ ಈ ರೀತಿ ಮಾಡ್ಸಿರ್ಲಿಲ್ಲ ಅಂದಿದ್ರೆ ಈ ಥರ ಇರ್ತಿತ್ತಾ? ಈಗ ನೋಡಿ, ನಿಮಗೂ ಕಷ್ಟ, ನನಗೂ ಕಷ್ಟ. ಇನ್ನೂ 15 ದಿನ ನೀವು ಬರಬೇಕು. ನಾನು ಯಾಕೆ ಬರ್ಬೇಕು? ಹಾಸ್ಪಿಟಲ್ ತನಕ ಬರೋರು ಒಳಗ್ ಬರಕ್ ಕಷ್ಟನಾ? ಅದೇಂಗಾದದ್ ಮೇಡಮ್ ಅವರೇ? ನಿಮ್ಗೋಸ್ಕರ ಏನ್ ಹೇಳ್ತಿನ್ಬಿಟ್ಟು ಈಗ ನಾನೊಬ್ಬನೇ ಬಂದು ತೋರಿಸ್ಕೋಬೇಕಂದ್ರೆ ಹೆಂಗೆ? ನಿಮ್ಗೆ ಇದು ನ್ಯಾಯ ಅನ್ಸದಾ ಹೇಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.